ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೆಲವು 2-3 ತಿಂಗಳಿಂದ ಪಿಂಚಣಿ ಹಣ ಬರುತ್ತಿಲ್ಲ. ಹಾಗಾದರೆ ಆ ಪಿಂಚಣಿ ಹಣ ನಿಂತಿದೆಯೇ ಎಂದು ಕೆಲವರು ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಏಕೆ ಬರುತ್ತಿಲ್ಲ ಎಂದು ಕೇಳುತ್ತಿದ್ದಾರೆ. ಹಾಗಾಗಿ ಪಿಂಚಣಿ ಹಣ ನಿಂತಿರುವುದನ್ನು ಹೇಗೆ ಮರಳಿ ವಾಪಸ್ ಪಡೆಯಬೇಕೆಂಬುದನ್ನು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಈ ವಿಡಿಯೋದಲ್ಲಿ. ವೀಕ್ಷಕರೇ, ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿರುವ ಮಾಹಿತಿ ಮತ್ತು ನಮ್ಮ ಕರ್ನಾಟಕ ವೆಬ್ಸೈಟ್ದಲ್ಲಿ ಈ ನಿಂತಿರುವವರಿಗೆ ಪರಿಹಾರವನ್ನು ಏನು ಹೇಳಿದ್ದಾರೆ ಅನ್ನುವುದನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನಾನು ಕೊಡುತ್ತೇನೆ. ನಾನು ಎಲ್ಲ ವೆಬ್ಸೈಟ್ಗಳಿಂದಾಗಲಿ ಎಲ್ಲ ಮೂಲಗಳಿಂದಾಗಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮಗೆ ಹೇಳುತ್ತಿದ್ದೇನೆ. ಹಾಗಾಗಿ ಈ ಮಾಹಿತಿಯನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವೀಕ್ಷಕರೇ. ವೃದ್ಧಾಪ್ಯ ಪಿಂಚಣಿ, ವಿಧವಾ ವೇತನ ಪಿಂಚಣಿ, ಅಂಗವಿಕಲ ಪಿಂಚಣಿ ಇವೆಲ್ಲ ಪಿಂಚಣಿ ಹಣ ಬರುತ್ತಿದ್ದು ಕೆಲವು ತಿಂಗಳಿಂದ ಕೆಲವೊಬ್ಬರಿಗೆ 2-3 ತಿಂಗಳಾಗಿದೆ, ಒಬ್ಬೊಬ್ಬರಿಗೆ 5 ತಿಂಗಳಾಗಿದೆ ಪಿಂಚಣಿ ಹಣ ಬರುತ್ತಿಲ್ಲ. ಹೀಗಾಗಿ ಕೆಲವರು ನಮ್ಮನ್ನು ಕೇಳುತ್ತಿದ್ದಾರೆ, ಪಿಂಚಣಿ ಹಣ ನಿಂತಿದೆಯೇ ಅಥವಾ ಪಿಂಚಣಿ ಅಪ್ಲಿಕೇಶನ್ ಏನಾಗಿದೆ ಎಂದು ಕೇಳುತ್ತಿದ್ದಾರೆ. ಹಾಗಾಗಿ ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾಕಂದರೆ ಮರಳಿ ಹೇಳುತ್ತಿರುವೆ, ಈ ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಿದರೆ ನಿಂತು ಹೋಗಿರುವ ನಿಮ್ಮ ಪಿಂಚಣಿ ಹಣ ಮತ್ತೆ ಬರುವ ಎಲ್ಲ ಲಕ್ಷಣಗಳಿವೆ. ಹಾಗಾಗಿ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡ್ತೀರಿ. ಸ್ನೇಹಿತರೆ, ಈಗ ಮೊದಲಿಗೆ ಪಿಂಚಣಿ ಹಣ ಹೆಚ್ಚಿಗೆ ಎಷ್ಟೆಷ್ಟು ಆಗಿದೆ ಮತ್ತು ಬರುತ್ತಿದೆಯೇ ನೋಡೋಣ. ಕೊನೆಯದಾಗಿ ಕರ್ನಾಟಕ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಏನು ಮಾಡಿದೆ ಅಂದರೆ, ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಹಾಗೂ ಮನುಷ್ವಿನಿ ಮೈತ್ರಿನಿ ಅಂಗವಿಕಲರ ಪಿಂಚಣಿ ಯೋಜನೆಗಳ ಅಡಿಯಲ್ಲಿ ಮಾಸಿಕ 800ರಿಂದ 1400ವರೆಗೆ ನೇರವಾಗಿ ಫಲಾನುಭವಿಗಳಿಗೆ ಖಾತೆಗೆ ಹಾಕಲಾಗುತ್ತದೆ DBT ಮೂಲಕ ಎಂದು ಅಧಿಕೃತವಾಗಿರುವ ಮಾಹಿತಿ. ಇತ್ತೀಚೆಗೆ ಕೆಲವು ತಿಂಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಪಿಂಚಣಿ ಹಣ ರಿಲೀಸ್ ಆಗಿದೆ ಎಂದು ಹೇಳುತ್ತಿದ್ದಾರೆ. ಹೌದು, ಪಿಂಚಣಿ ಹಣ ರಿಲೀಸ್ ಆಗಿದ್ದು ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಹಂತವಾಗಿ ಎಲ್ಲರಿಗೂ ಹಣ ತಲುಪಲು ಶುರುವಾಗಿದೆ. ಇನ್ನು ಕೆಲವರಿಗೆ ಹಣ ಬರದೇ ಇರಲು ಕೆಲವು ಕಾರಣಗಳಿವೆ. ಆ ಕಾರಣಗಳನ್ನು ಇನ್ನು ಮುಂದೆ ಹೇಳುತ್ತೇನೆ. ಬಡ ಕುಟುಂಬರಿಗೆ ಅಂದರೆ ಇದು ಪಿಂಚಣಿ ಹಣ ನೀವು ಇಷ್ಟು ಇಂಪಾರ್ಟೆಂಟ್ ಯಾಕೆ ಕೊಡ್ತೀರಿ ಪಿಂಚಣಿ ಹಣಕ್ಕತ್ತೆ ಕೆಲವ್ರು ಕೇಳ್ತೀರಿ. ಸರ್, ಪಿಂಚಣಿ ಹಣಕ್ಕೆ ಯಾಕೆ ಇಂಪಾರ್ಟೆಂಟ್ ಕೊಡ್ಬೇಕಂದ್ರೆ ಸರ್, ಕೆಲವರು ಏನು ಮಾಡ್ತಿರ್ತಾರೆ, ವೃದ್ಧರು ಏನು ಮಾಡ್ತಾರೆ, ಈಗ ಮುಂದಿನ ತಿಂಗಳ ಔಷಧಿಗಾಗಿ ಈ ಪಿಂಚಣಿ ಹಣದ ಮೇಲೆ ಅವಲಂಬನೆ ಆಗಿರ್ತಾರೆ ಸರ್. ಹಾಗಾಗಿ ಅವ್ರಿಗೆ ಪಿಂಚಣಿ ಹಣ ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ. ಯಾಕಂದ್ರೆ ದುಡಿಯೋ ಸಾಮರ್ಥ್ಯ ಇರಂಗಿಲ್ಲ ರೀ ಪಾಪ. ಅವರು ಇಂಥವ್ರಿಗೆ ರೀ, ಮತ್ತು ದುಡಿ ಸಾಮರ್ಥ್ಯ ಇದ್ದವ್ರು ಯಾರು ಇರಂಗಿಲ್ಲ ರೀ, ಇವರಿಗೆ ಭಾಳ ಪಿಂಚಣಿ ಹಣ ಅವಶ್ಯಕತೆ ಇರ್ತೈತೆ ರೀ. ಹಾಗಾಗಿ ಈ ವಿಡಿಯೋ ಮಾಡಲು ಪ್ರಮುಖ ಕಾರಣ ಆಧರಿಸ್ತಾರೆ. ಈಗ ಕರ್ನಾಟಕ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಕಂದಾಯ ಇಲಾಖೆಗೆ ನೀವು ಮಾಹಿತಿ ತೊಡ್ಕೋಬೇಕಂದ್ರೆ ಡೈರೆಕ್ಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ ಅಂತೇಳಿ ಒಂದು ವೆಬ್ಸೈಟ್ ಐತ್ರಿ. ಅಲ್ಲಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ರೀ. ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಂದ್ರೆ ಈಗ ನಾ ವಿಡಿಯೋದಲ್ಲಿ ಎಲ್ಲ ಹೇಳ್ತೇನೆ ರೀ. ನಿಮಗೆ ಇನ್ನೂ ಆದ ಅಧಿಕೃತ ಮಾಹಿತಿ ಬೇಕಂದ್ರೂ ಅಲ್ಲೇ ಸಿಗ್ತೈತೆ ರೀ. ನಾವು ಅಲ್ಲೇ ನೋಡ್ತೀವಿ ರೀ ಆಲ್ಮೋಸ್ಟ್ ಆಲ್. ಸರ್ಕಾರದ ಪಿಂಚಣಿ ಪಾವತಿ ವ್ಯವಸ್ಥೆಯಲ್ಲಿ ಪಾರದರ್ಶಕ ತರಲು ಈಗ ಪಿಂಚಣಿ ಹಣವನ್ನು ಯಾಕೆ ತಡೆ ಹಿಡಿದಕ್ಕೆ ಅನ್ನೋಕೆ ಕಾರಣ ಹೇಳೈತ್ರಿ ಸರ್ಕಾರ ಏನು ಹೇಳೈತೆ ಅಂದ್ರೆ ರೀ, ಸರ್ಕಾರವು ಪಿಂಚಣಿ ಹಾಗೂ ಪಾವತಿ ವ್ಯವಸ್ಥೆಯನ್ನು ಪಾರದರ್ಶಕ ತರಲು ಹಾಗೂ ಮತ್ತು ನಕಲು ಅನರ್ಹ ಫಲಾನುಭವಿಗಳನ್ನು ತಡೆಯಲು DBT ನೇರ ನಗದು ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಆಧಾರ್ ಸೀಡಿಂಗ್ ಬ್ಯಾಂಕ್ ಅಕೌಂಟಿಗೆ ನಿಯಮವನ್ನು ಕಡ್ಡಾಯಗೊಳಿಸಿದೆ. ಇತ್ತೀಚೆಗೆ ಸರ್ಕಾರವು ಕೈಗೊಂಡ ತಾಂತ್ರಿಕ ಬದಲಾವಣೆಗಳು ಮತ್ತು KYC ಪ್ರಕ್ರಿಯೆಗಳ ಬಗ್ಗೆ ವಿಳಂಬ ಉಂಟಾಗಿದೆ. ಮತ್ತು ಕರ್ನಾಟಕದಲ್ಲಿ ಪ್ರಮುಖ ಪಿಂಚಣಿ ಯೋಜನೆ ವಿವರದಲ್ಲಿ ಸಂಧ್ಯಾ ಸುರಕ್ಷಾ 65 ವಯಸ್ಸು ಮೇಲಿದ್ದವ್ರಿಗೆ ಇದರೊಳಗೂ 2 ನಂಬರ್ ಆಗ್ಯಾವ್ರಿ. 2 ನಂಬರ್ ಅಂದ್ರೆ ಹೆಂಗೆ ಆಗ್ಯಾವ್ರಿ, ಈಗ 60 ವಯಸ್ಸಾಗಿರಂಗಿಲ್ಲ ರೀ, ಈಗ ಪಿಂಚಣಿ ಪಡೆದುಕೋತಿರ್ತಾರೆ. ಇಂಥವ್ರ ಸಲುವಾಗಿನ ಈಗ ನಿಜವಾದ ಪಿಂಚಣಿದಾರಿಗೆ ಹೊಡೆತ ಬಿದ್ದಿದ್ರಿ ಸರ್. ಅಂಗವಿಕಲರು ಇರಂಗಿಲ್ಲ ರೀ. ಮೊನ್ನೆ ಒಂದು ಎಲ್ಲೋ ಪ್ರಕರಣ ಆಗಿತ್ತು ನೋಡ್ರಿ. ಅಂಥ ಪ್ರಕರಣಗಳು ಅಂದ್ರೆ
ಕಿವಿ ಕೇಳಂಗಿಲ್ಲ ಅಂತ ಹೇಳಿ ಹೋಗಿ ಸುಳ್ಳ ಸರ್ಟಿಫಿಕೇಟ್ ತೊಗೊಂಬಂದಿರ್ತಾರೆ. ಅವ್ರ ಸಲುವಾಗಿನೂ ಈ ಪಿಂಚಣಿ ಹಣ ತಡೆದು ಹಿಡಿದದು ಅಂತ ಕರ್ನಾಟಕ ಸರ್ಕಾರನ ಹೇಳ್ತೈತೆ ರೀ. ಸದ್ಯದಾಗ ಯಾರ್ಯಾರು ಅನುಮಾನಾಸ್ಪದ ಅದಾವಲ್ಲ ಅವನು ತಡೆ ಹಿಡ್ದಾರ್ರಿ. ಈಗ ನಿಜವಾದ ಇದ್ದದ್ದೂ ಒಂದು ತೊಡೆ ಬಿಟ್ಟಾರ್ರಿ. ಈಗ ಅನುಮಾನ ಏನೈತಿರಲ್ಲ ಅವ್ರಿಗೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಸರ್ಕಾರ ಹೇಳ್ಯಾರ. ಆ ಡಾಕ್ಯುಮೆಂಟ್ ಕೊಟ್ಟರೆ ನಿಮಗೆ ನಿಂತಿರೋ ಹಣ, ಬಾಕಿ ಇರೋ ಹಣ ಎಲ್ಲ ಕೂಡಿ ಸಮೇತ ಬರ್ತೈತೆ ರೀ. ಡಾಕ್ಯುಮೆಂಟ್ಗಳು ಯಾವ್ಯಾವ ಅನ್ನೋದು ಹೇಳ್ತಾನೆ ರೀ. 2 ಸೆಕ್ ಕೇಳಕ್ರಿ ಸರ್. ಈಗ ನೀವು ಮೊದಲನೇದಾಗಿ ಮಾಡಬೇಕಾಗಿದ್ದು ಏನು ಗೊತ್ತೈತೆ ಅಂದ್ರೆ ನಿಮ್ಮ ಹಣ ಬರಲು ಏನೇನು ಮಾಡ್ಬೇಕ್ರಿ. ಒಂದನೇದಾಗಿ ನೋಡಿರಿ, NPCI ಮ್ಯಾಪಿಂಗ್ ಆಗಿರಬೇಕು, ಕಡ್ಡಾಯ. ಗೌರ್ಮೆಂಟ್ ರೂಲ್ಸ್ ಐತೆ ರೀ. ಇದು ಯಾರು ಅವ್ರು ಹೇಳಿದ ಮಾಹಿತಿ ಅಲ್ರಿ, ಗೌರ್ಮೆಂಟ್ದಾಗ ಏನು ರೂಲ್ಸ್ ಐತಿ ಅದ ರೀ ಇದು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಜಂಟಿ ಆಗಿದ್ದರೆ ಮಾತ್ರ ಸಾಧ್ಯವಿಲ್ಲ. ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಆಗಿರಬೇಕು. ನಿಮ್ಮ ಬ್ಯಾಂಕ್ ಖಾತೆಗೆ ತೆರಳಿ ಅದಕ್ಕೆ ಪರಿಹಾರ ಏನೈತೆ ನೋಡ್ರಿ, ಹೇಳ್ತಾನೆ ರೀ. ನಿಮ್ಮ ಬ್ಯಾಂಕ್ ಖಾತೆಗೆ ಅಂದರೆ ಹೋಗಬೇಕು. ನೀವು ಎಲ್ಲಿ ಬ್ಯಾಂಕಿಗೆ ಮಾಡಿಸಿರ್ತಿರಲ್ಲ ಅಕೌಂಟ, ಆ ಬ್ರ್ಯಾಂಚಿಗೆ ಹೋಗಿ ಕೇಳಬೇಕು, ನಮ್ದು ಆಧಾರ್ ಶೀಡಿಂಗ್ ಐತಿಲ್ಲೋ, NPCI ಮ್ಯಾಪಿಂಗ್ ಐತಿಲ್ಲೋ ಕೇಳಬೇಕ್ರಿ. ಇನ್ನು ಎರಡನೇ ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ವಾರ್ಷಿಕ ಲೈಫ್ ಸರ್ಟಿಫಿಕೇಟ್. ವಾರ್ಷಿಕ ಆದಾಯ ಬೇರೆ, ವಾರ್ಷಿಕ ಲೈಫ್ ಸರ್ಟಿಫಿಕೇಟ್ ಬೇರೆ ರೀ. ಇನ್ನೊಂದು ತಿಳ್ಕೊರಿ. ನೀವು ಬದುಕೇರಿ ಅನ್ನಾಕ್ರಿ ಅದು. ಈ ಬದುಕೇದಿ ಅನ್ನಾಕನ ಅವ್ರು ಏನು ಮಾಡಿರ್ತಾರೆ ರೀ, ಸರ್ಕಾರದವರು ಆಗಾಗ ಈ KYC ಅಂತ ಹೇಳ್ತಿರ್ತಾರೆ. ಈ KYC ಕಂಪಲ್ಸರಿಯಾಗಿ ಮಾಡಬೇಕ್ರಿ ಸರ್. ನೀವು ಈ KYC ಹೇಗೆ ಮಾಡಿಸ್ಬೇಕಂತ ಕೇಳ್ತಿರಲಿಲ್ಲ. ಈ KYC ನಿಮ್ಮ ಊರಿನ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ನಾಡ ಕಚೇರಿಗಳಿಗೆ ಹೋಗಿ ಈ KYC ಸಂಪೂರ್ಣಗೊಳಿಸಬೇಕು. ಈ KYC ಸಂಪೂರ್ಣಗೊಳಿಸಬೇಕು. ಇನ್ನು ಮೂರನೇದಾಗಿ ಅಕೌಂಟ್ ಸಸ್ಪೆಂಡ್ ಆದವ್ರು, ಇನ್ಆ್ಯಕ್ಟಿವ್ ಆದವ್ರು ಇವನ್ನ ಮೇದಲಾಗಿ ಮಾಡಿಸಬೇಕು. ಸರ್ಕಾರ ಹೇಳೈತ್ರಿ, ಅಕೌಂಟ್ ಯಾರು ಇನ್ಆ್ಯಕ್ಟಿವ್ ಐತಿ, ಸಸ್ಪೆಂಡ್ ಆಗೈತಿರಲ್ಲ, ಇವು ಡಾಕ್ಯುಮೆಂಟ್ಗಳಿಗೆ ಏನು ರೀ ನಿಮ್ಗೆ ಒಂದೇದಿಂದ ಹೇಳ್ತಾನೆ ಕೇಳಿ ಅಣ್ಣ ಸರ್. ಏನು ಮಾಡ್ಬೇಕ್ರಿ? ಒಂದನೇದಾಗಿ NPCI ಮ್ಯಾಪಿಂಗ್ ಮಾಡ್ಕೋತಬೇಕ್ರಿ. ಎರಡನೇದಾಗಿ ಜೀವನ ಪ್ರಮಾಣ ಪತ್ರ ತೊಗೋಬೇಕ್ರಿ. ಮೂರನೇದಾಗಿ ಬ್ಯಾಂಕ್ ಅಕೌಂಟಿಗೆ ಎಲ್ಲ ಆಧಾರ್ ಶೀಡಿಂಗ್ ಆಗೈತಿಲ್ಲ ನೋಡ್ಕೋಬೇಕ್ರಿ. ಇವೆಲ್ಲ ಆಗಿದ್ದು ಅಂದ್ರೆ ನಿಮಗೆ ಅಕೌಂಟ್ ಇನ್ಆ್ಯಕ್ಟಿವ್ ಆದವ್ರಿಗೆ ಮತ್ತು ಸಸ್ಪೆಂಡ್ ಆದವ್ರಿಗೆ ಇದು ಪರಿಹಾರ ತೋರಿಸ್ತೈತೆ ರೀ. ಇದು ಪರಿಹಾರ ರೀ ಅವ್ರಿಗೆ. ಇನ್ನು ಫಲಾನುಭವಿಗಳು ಮರಣ ಹೊಂದಿದ ಮಾಹಿತಿ ದಾಖಲೆಗಳು ವಾರ್ಷಿಕ ಆದಾಯ ಮಿತಿ ಮೀರಿದರೆ ಸ್ವಯಂಚಾಲಿತವಾಗಿ ಪಾವತಿಯನ್ನು ತಡೆಯುತ್ತದೆ. ಕರ್ನಾಟಕ ಸರ್ಕಾರ ಇದು ಒಂದು ಆದೇಶ ತೊಗೊಂಬಂದಿದ್ರಿ ಸರ್. ಈಗ ನಿಮ್ಮ ವಾರ್ಷಿಕ ಆದಾಯ ಹೆಚ್ಚಾಗಿದ್ದು ನಿಮಗೆ ಗೊತ್ತಿರೋದಿಲ್ಲ ರೀ. ನಿಮ್ಮ ಅವ್ರಿಗೆ ಮಾಹಿತಿ ಇರ್ತೈತೆ ರೀ. ಯಾಕಂದ್ರೆ ಊರಾಗ ಗ್ರಾಮ ಲೆಕ್ಕಾಧಿಕಾರಿ ಪ್ರತಿಯೊಂದು ಮಾಹಿತಿ ಇರ್ತಾವ್ರಿ ಅವ್ರ ಕಡೆ. ಆ ಮಾಹಿತಿ ಅವ್ರು ಅಪ್ಡೇಟ್ ಮಾಡಿದ್ಕೊಂಡು ಈಗ ಏನು ಮಾಡ್ಯಾರ ರೀ, ಸ್ವಯಂಚಾಲಿತವಾಗಿ, ಅವಾಗೆಲ್ಲ ಮ್ಯಾನ್ಯುವಲ್ ಇತ್ತು, ಈಗೇನಿಲ್ಲ, ಸ್ವಯಂಚಾಲಿತವಾಗಿ ನಿಮ್ಮ ಪಿಂಚಣಿ ಹಣವನ್ನು ಹೋಲ್ಡಿಗೆ ಹಾಕ್ತಾರೆ ರೀ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೋರಿ. ಈ ಮಾಹಿತಿಗಳು ಎಲ್ಲ ನಿಮಗೆ ಈಗೇನು ಏನ್ರಲ್ಲ ಇವೆಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿದ್ದು ತಿಳ್ಕೋರಿ. ಮತ್ತು ಇಲ್ಲೊಂದು ಏನು ಹೇಳ್ತಾರೆ ರೀ, ಕಂದಾಯ ಇಲಾಖೆಯಿಂದ ಅನುದಾನಿತ ಬಜೆಟ್ ಹಂಚಿಕೆ ವಿಳಂಬ ಹಣ ಹಂಚೋದ್ರಾಗ ಒಂದು ಸ್ವಲ್ಪ ವಿಳಂಬ ಆಗೈತೆ ಅಂತ ಹೇಳ್ತೈತೆ ರೀ ಸರ್ಕಾರ. ಕೆಲವು ಸಂದರ್ಭದಲ್ಲಿ ಇಲಾಖೆಗಳ ಮಟ್ಟದಲ್ಲಿ ಮಂಜೂರಾತಿ ಪ್ರಕ್ರಿಯೆ ಮತ್ತು ಅನುದಾನಿತ ಬಿಡುಗಡೆ ತಾಂತ್ರಿಕ ಕಾರಣದಿಂದ ವಿಳಂಬವಾಗುತ್ತದೆ. ಬ್ಯಾಂಕ್ ನಿಮ್ಗೆ ಹೇಳಿದವನ್ನ ಅದನ್ನ ಹೇಳ್ಯಾರ ರೀ ಅವ್ರ. ಮತ್ತು ಈಗ ಹೊಸದಾಗಿ ಏನು ಮಾಡ್ಯಾರ ರೀ, ಪಡಿತರ ಚೀಟಿ ಮತ್ತು BPL ಕಾರ್ಡ್ ರದ್ದಾದ ಪಿಂಚಣಿ ಸ್ವಯಂಚಾಲಿತವಾಗಿ ನಿಲ್ಲುತ್ತದೆ. ನೋಡ್ರೇ ಮೊತ್ತನ ಪಡಿತರ ಚೀಟಿ ರದ್ದಾದಾಗ ಪಿಂಚಣಿ ಹಣ ಸ್ವಯಂಚಾಲಿತವಾಗಿ ನಿಲ್ಲುತ್ತದೆ. ನಿಮ್ಮ ರೇಷನ್ ಕಾರ್ಡ್ ಏರೆ ಬಂದಾಗಿತ್ತಂದ್ರೆ ನಿಮ್ಮ ಪಿಂಚಣಿ ಹಣ ಸುಧಾ ಬಂದಾಗಿರುತ್ತದೆ. ಇದು ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತಿರುವ ಮಾಹಿತಿ. ಓಕೆ, ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ಕರೆಕ್ಟ್ ಆಗಿದಾವೆ ಅಂತೇಳಿ ಭಾವಿಸ್ತೇನೆ. ಯಾಕಂದರೆ ನಾ ಎಲ್ಲ ಸರ್ಚ್ ಮಾಡಿ ಹುಡುಕಿ ಕೊಟ್ಟಿರುವ ಮಾಹಿತಿಗಳಿವೆ. ಹಾಗಾಗಿ ನಿಮಗೆ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೊಗೊಂಡು ನಿಮ್ಮ ಊರಿನ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿಸ್ಕೋರಿ ಮತ್ತು ಪಿಂಚಣಿ ಹಣವನ್ನು ಮರಳಿ ಪಡೆದುಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.